ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ವೆಜಿಟೇಬಲ್ ಪರೋಟ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ನಾವು ಸ್ಟಫ್ಡ್ ಮಾಡ್ತಾ ಇದ್ದೀವಲ್ಲ, ಅದನ್ನು ನೀವು ಬ್ರೆಡ್ಡಲ್ಲೂ ಕೂಡ ಇಟ್ಕೊಂಡು ತಿನ್ಬೋದು. ಹಾಗೆ ಚಪಾತಿಯಲ್ಲಿ ರೋಲ್ ಥರನೂ ಯೂಸ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ನಾ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡೋಣ. ಈ 2 ಕಪ್ಪು ಎಲೆಕೋಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ದೊಡ್ಡ ಮೆಣಸಿನಕಾಯಿ, ಹಾಗೆ 1 ಕಪ್ಪು ಕೊತ್ತಂಬರಿ ಸೊಪ್ಪು, ಹಾಗೆ 1 ಕಪ್ಪು ಕ್ಯಾರೆಟ್ ತುರಿ, ಹಾಗೆಯೇ 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ. ಶುಂಠಿಯನ್ನು ಫ್ರೆಶ್ ಆಗಿ ಜಜ್ಜಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಪ್ಯಾನ್ ಕಾದಿದೆ, ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ 1 ಸ್ಪೂನು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿ ಜಜ್ಜಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ 1/4 ಟೀ ಸ್ಪೂನು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಪೇಸ್ಟು ಹಸಿ ಫ್ಲೇವರೆಲ್ಲ ಹೋಗೋ ತನಕ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕು. ನಿಮಗೆ ಸ್ಟಫಿಂಗು ಖಾರ ಬೇಕಂದರೆ 1 ಹಸಿಮೆಣಸಿಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಹಾಕ್ತೀವಲ್ಲ, ಆ ಟೈಮ್ನಲ್ಲೇ ಹಸಿಮೆಣಸಿಕಾಯಿ ಹುರ್ಕೋಬೇಕು. ಈಗ ಇಲ್ಲಿ ಅರ್ಧ ಕಪ್ಪು ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಎಲೆಕೋಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಆಯಿತಾ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಅರ್ಧ ಕಪ್ಪು ದೊಡ್ಡ ಮೆಣಸಿಕಾಯಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನೂ ಕೂಡ ಸಣ್ಣದಾಗಿ ಹೆಚ್ಕೊಳ್ಳಿ. ಇಲ್ಲಿ ಎಲೆಕೋಸು, ಕ್ಯಾರೆಟು ಮತ್ತು ದೊಡ್ಡ ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗಂತೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತರಕಾರಿಯನ್ನು ನಾವು ಈ ರೀತಿಯಲ್ಲೂ ಕೂಡ ಕೊಡ್ಬೋದು. ನೋಡಿ, ಇಲ್ಲಿ ಇದಕ್ಕೆ 1 ಟೀ ಸ್ಪೂನು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಯಿತಾ, ತರಕಾರಿ ಎಲ್ಲ ಬೇಯಬೇಕು. ನೋಡಿ, ಇದಕ್ಕೆ 1 ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು 1 ಸ್ಪೂನು ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದಿಲ್ಲ ವಿಡಿಯೋದಲ್ಲಿ, ನೀವು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಕೂಡ, ಇದು ಆಲೂಗಡ್ಡೆಯನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಬನ್ನಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಆಯಿತಾ, ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 1/4 ಟೀ ಸ್ಪೂನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನು ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ. ನೀವು ಕೂಡ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಂತೂ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ. ಹಾಗೆ ಇದಕ್ಕೆ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪನ್ನೀರ್ ಬೇಕಾದರೆ ಹಾಕ್ಕೊಳ್ಬೋದು ಇದೇ ಪಲ್ಯಕ್ಕೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ, ಇಲ್ಲಿ ಸ್ಟಫಿಂಗು ರೆಡಿ ಆಗಿದೆ ಫಿಲ್ ಮಾಡಲಿಕ್ಕೆ. ಇದನ್ನು ಚೆನ್ನಾಗಿ ಆರ್ಲಿಕ್ಕೆ ಇಟ್ಬಿಡೋಣ. ಬನ್ನಿ, ಇಲ್ಲಿ ಈ ಕಡೆ ಚಪಾತಿ ಪರೋಟ ಥರ ಲಟ್ಟಿಸ್ಕೊಳ್ಳೋಣ. ನಾವೀಗ ಚಪಾತಿಯನ್ನು ಫ್ಲ್ಯಾಟಾಗಿ ಈ ಥರ ಲಟ್ಟಿಸ್ಕೋಬೇಕು. ಈಗ ಅದಕ್ಕೆ ನಾನೀಗ ಪಲ್ಯನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಪಲ್ಯನ. ನೋಡಿ, ಈ ಥರ ಸೈಡಿಗೆ ಎಣ್ಣೆ ಹಚ್ಬಿಟ್ಟು ಈ ಥರ ಮಡ್ಚ್ಕೊಳ್ಳೋಣ. ನೋಡಿ, ಈಗ ಫೋಲ್ಡ್ ಮಾಡ್ಕೋಬೇಕು 2 ಕಡೆನೂ ಈ ಥರ. ಹಾಗೆ ಇದನ್ನು ಲೈಟಾಗಿ ರೋಲ್ ಮಾಡಿದ್ರೆ ಸಾಕಾಗುತ್ತೆ, ತುಂಬ ಏನು ಬೇಡ. ಆಯಿತಾ, ಜಸ್ಟ್ ಅದು ಹಿಟ್ಟೆಲ್ಲ ಮೇಲೆ ಫೋಲ್ಡ್ ಮಾಡಿರ್ತೀವಲ್ಲ, ಅದೊಂಚೂರು ಫ್ಲಾಟ್ ಆಗೋ ತನಕ ಈ ಥರ ರೋಲ್ ಮಾಡಿದ್ರೆ ಸಾಕಾಗುತ್ತೆ. ಬನ್ನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾದಿರಬೇಕು. ನೋಡಿ, ಪರೋಟ ರೆಡಿಯಾಗಿದೆ. ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಈ ಥರ ಬೇಯಿಸ್ಕೊಳ್ಳುವಾಗ ತುಪ್ಪನ ಹಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಯಿತಾ, ತುಪ್ಪ ಹಚ್ಚಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಹೀಗೆ ಮಾಡಿ ನೋಡಿ. ನೋಡಿ, ಈಗ ಪರೋಟ ರೆಡಿಯಾಗಿದೆ. ಅದ್ರ ಸ್ಟಫಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಒಳ್ಳೆಯದಲ್ವ ಪನ್ನೀರ್ ಕೂಡ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಪರೋಟ ಸ್ಟಫಿಂಗಿಗೆ ಬೇರೆದು ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವುದು ಅವೈಲಬಲ್ ಇದೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಆಯಿತಾ, ಆದರೆ ಈ ಪಲ್ಯ ಮಾಡುವಾಗ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಪರೋಟ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಲೇಯರ್ಸ್ ಥರ ಇರುತ್ತೆ. ಹಾಗೆ ಒಳಗಡೆ ನಾವು ಸ್ಟಫಿಂಗ್ ಮಾಡಿರ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಹಾಗೆ ಗ್ರೇವಿ ಬೇಕಾಗಿರೋದಿಲ್ಲ. ಇದನ್ನು ನಾನಿವತ್ತು ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಕೂಡ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.